ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2024 ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಂದು ನಡೆದಂತಹ ವಿಜ್ಞಾನ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ. 2 ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, ಬೆಳಕಿನ ರೋಹಿತದಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ. ಕೊಟ್ಟಿರೋ 4ರಲ್ಲಿ ಆಪ್ಷನ್ ಎ ನೇರಳೆ ಅತಿ ಹೆಚ್ಚು ಬಾಗುವ ಬಣ್ಣ, ಆನ್ಸರ್ ನೇರಳೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕಾಂತ ಧ್ರುವಗಳ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ರೇಖಾಚಿತ್ರ. ಸೊ ಇಲ್ಲಿ ನಮಗೆ 4 ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ ಮಕ್ಕಳ. ಈ 4 ರೇಖಾಚಿತ್ರಗಳನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಆರ್ ಸರಿಯಾದಂತಹ ಉತ್ತರ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಮೊದಲನೇದು, ಬೆಳಕಿನ ವಕ್ರೀಭವನದ ಪರಿಣಾಮದಿಂದಾಗಿ ಜರುಗುವ ಯಾವುದಾದರೂ 2 ನೈಸರ್ಗಿಕ ವಿದ್ಯಮಾನಗಳನ್ನು ತಿಳಿಸ್ಲಿಕ್ಕೆ ಕೇಳಿದರೆ. ಕಾಮನಬಿಲ್ಲು, ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಮಾನ. ಇದಿಷ್ಟನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ. ಯಾಕೆಂದರೆ ಕೆಂಪು ಬಣ್ಣದ ಬೆಳಕು ಕಡಿಮೆ ಬಾಗುವುದರಿಂದ ವಾಹನ ಸವಾರರಿಗೆ ಉತ್ತಮವಾಗಿ ಕಾಣಿಸ್ತದೆ. 5ನೇ ಪ್ರಶ್ನೆ, ಸೌರಕೋಶ ಎಂದರೇನು? ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ಸೌರಕೋಶ ಅಂತ ಹೇಳಿ ಕರಿತೀವಿ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 6ನೇ ಪ್ರಶ್ನೆ, ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರವನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಚಿತ್ರ, ಈ ಚಿತ್ರವನ್ನು ಬಿಡಿಸಿದ್ರೆ ಸಾಕು. ಚಿತ್ರವನ್ನು ಭಾಗವನ್ನು ಏನು ಗುರುತಿಸೋ ಅವಶ್ಯಕತೆ ಇಲ್ಲ. ಅವ್ರು ಕೇಳಿರೋದು ಬರೀ ಚಿತ್ರವನ್ನು, ಹಾಗಾಗಿ ಇದಿಷ್ಟನ್ನು ಮಾಡಿ. 7ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು? ಸೊ ಈ ಚಿತ್ರವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದು ವಿದ್ಯುತ್ ಪ್ರೇರಿತ EMI ಬೇಸ್ ಮೇಲೆ ಮಾಡಿರುವಂಥದ್ದು. ಸೊ ಅದು ಮೈಕಲ್ ಫ್ಯಾರಡೆ ಪ್ರಯೋಗ ಆಗಿದೆ. ವಾಹಕಕ್ಕೆ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ ಪ್ರೇರಣೆ ಆಗ್ತದೆ. ಸುರುಳಿ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಕಾಂತಕ್ಷೇತ್ರದ ಬದಲಾವಣೆ ಅದರ ಆಗ್ತದೆ. ಸೊ ಇದಿಷ್ಟು ನೀವು ಅಲ್ಲಿ ಆನ್ಸರನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಒಬ್ಬ ನೇತ್ರಜ್ಞರು ಸಾಮರ್ಥ್ಯ +3D ಇರುವಂತಹ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಆ ವ್ಯಕ್ತಿಯು ಹೊಂದಿರುವಂತಹ ಕಣ್ಣಿನ ದೋಷ ಯಾವುದು? ಆ ಮಸೂರದ ವಿಧ ಯಾವುದು? ಮತ್ತು ಅದೇ ಮಸೂರದ ಸಂಗಮ ದೂರ ಎಷ್ಟು? ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿ, +8 ಇರೋದ್ರಿಂದ ಸೊ ಸಾಮರ್ಥ್ಯ ಹೊಂದಿರುವ ಮಸೂರದ ವಿಧ ಪೀನ ಮಸೂರ ಆಗಿರುತ್ತೆ. ಯಾಕೆಂದರೆ ಧನಾತ್ಮಕ ಆಗಿದೆ. ಋಣಾತ್ಮಕ ಆಗಿದ್ರೆ ನಿಮ್ನ ಆಗ್ತಾ ಇತ್ತು. ಮತ್ತು ವ್ಯಕ್ತಿಯ ಕಣ್ಣಿನ ದೋಷ ಯಾವುದಪ್ಪ ಅಂತ ಹೇಳಿದ್ರೆ ಅದು ದೂರದೃಷ್ಟಿ. ಸೊ ಸಾಮರ್ಥ್ಯಕ್ಕೆ ಸೂತ್ರ ಇದೆ, P = 1/f ಆಗುತ್ತೆ. ಅವರು ನಮಗೆ ಸಂಗಮ ದೂರನೇ ಕಂಡುಹಿಡಿಯಕ್ಕೆ ಕೊಟ್ಟಿದ್ದಾರೆ, P ಕೊಟ್ಟಿದ್ದಾರೆ. ಹಾಗಾಗಿ P = 1/f, therefore +3 = 1/f, f +0.33 ಮೀಟರ್ ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 2 ಅಂಕ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, ವಿದ್ಯುತ್ ಮೋಟಾರ್ ಎಂದರೇನು? ವಿದ್ಯುತ್ ಮೋಟಾರ್ನಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ ಮತ್ತು ಉಡಕು ಉಂಗುರಗಳ ಪಾತ್ರವನ್ನು ಕೇಳಿದ್ದಾರೆ. ಸೊ ವಿದ್ಯುತ್ ಮೋಟಾರ್ ಅಂತ ಹೇಳಿದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವನ್ನೇ ನಾವು ವಿದ್ಯುತ್ ಮೋಟಾರ್ ಅಂತ ಹೇಳಿ ಕರೆಯೋದು. ಸೊ ಇಲ್ಲಿ ಬಳಸುವಂತಹ ನಿಯಮ ಯಾವುದಪ್ಪ ಅಂದರೆ ಫ್ಲೆಮಿಂಗನ ಎಡಗೈ ನಿಯಮ, ಅದೇ ಮೋಟಾರ್ ನಿಯಮ ಅಂತ ಹೇಳಿ ಕರಿತೀವಿ. ಮತ್ತು ಇಲ್ಲಿ ಒಡಕು ಉಂಗುರಗಳ ಪಾತ್ರ ಕೇಳಿದ್ದಾರೆ. ಇವು ಪ್ರತಿ ಅರ್ಧ ಸುತ್ತಿಗೆ ಕಾರ್ಬನ್ ಕುಂಚಗಳನ್ನು ಬದಲಿಸ್ತವೆ. ಹಾಗಾಗಿ ಆರ್ಮೇಚರ್ ಏಕಮುಖವಾಗಿ ಸುತ್ತುತ್ತವೆ ಮತ್ತು ಇವು ದಿಕ್ಪರಿವರ್ತಕಗಳಾಗಿ ಕೆಲಸವನ್ನು ನಿರ್ವಹಿಸ್ತವೆ. ಸೊ ಈ ಪ್ರಶ್ನೆಗೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಲಿಕ್ಕೆ, ಮತ್ತು ಅದೇ ರೀತಿ ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಲಕ್ಷಣ, ಮತ್ತು ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವಂತಹ 2 ವಿಧಾನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಲಗೈನ ಹೆಬ್ಬೆರಳು ನಿಯಮ ಅಂತ ಹೇಳಿದರೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲಗೈನಲ್ಲಿ ಹಿಡಿದಿದ್ದೀರಾ ಅಂತ ತಿಳ್ಕೊಂಡ್ರೆ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದೆರಡು
ಬೆರಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತವೆ. ಸೊ ಕಾಂತೀಯ ಬಲರೇಖೆಗಳ ಗುಣಗಳು ಏನಪ್ಪ ಅಂತ ಹೇಳಿದ್ರೆ ಅವು ಒಂದನ್ನೊಂದು ಛೇದಿಸೋದಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಮತ್ತು ಅದು ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳಿರ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಇಷ್ಟರಲ್ಲಿ ಯಾವ್ದಾದ್ರು 2 ಬರೆದ್ರು ಸಾಕು ಮಕ್ಕಳ. ನೆಕ್ಸ್ಟ್ ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರ ಹೆಚ್ಚಿಸುವ ವಿಧಾನ ಕೇಳಿದರೆ ಒಂದು ತಂತಿ ಸುರುಳುಗಳ ಸಂಖ್ಯೆನ ಹೆಚ್ಚಿಸಬೇಕು ಮತ್ತು ವಿದ್ಯುತ್ ಪ್ರವಾಹದ ದರವನ್ನು ಹೆಚ್ಚಿಸಬೇಕು. ಹೀಗೆ ಮಾಡೋದ್ರಿಂದ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸ್ಬೋದು. 10ನೇ ಪ್ರಶ್ನೆ, ಒಂದು ವಸ್ತುವನ್ನು ನಿಮ್ನ ದರ್ಪಣದ ಸಿ ಮತ್ತು ಎಫ್ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯ ರೇಖಾಚಿತ್ರವನ್ನು ಅವರು ನಮಗೆ ಕೇಳಿದ್ದಾರೆ ಮಕ್ಕಳ. ಇದು ರೇಖಾಚಿತ್ರ ಆಗಿರ್ತದೆ. ಸೊ ಇಲ್ಲಿ ಬಿಂಬದ ಸ್ಥಾನ ಮತ್ತು ಗಾತ್ರ ಸಿನ ಆಚೆ ಇರ್ತದೆ ಮತ್ತು ದೊಡ್ಡದಾಗಿರ್ತದೆ ಮತ್ತು ಅದರ ಸ್ವಭಾವ ಹೇಗಿರ್ತದಪ್ಪ ಅಂದರೆ ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ. ಅರ್ಥ ಆಗ್ತಾ ಇದೆಯಲ್ಲ. ನೆಕ್ಸ್ಟ್ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ಸೊ ನಮಗೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳು. ಇದರ ಒಟ್ಟು ರೋಧವನ್ನು ಕಂಡುಹಿಡಬೇಕು. ಇಲ್ಲಿ ಪ್ರಶ್ನೆ ನೋಡಿ, ಇಲ್ಲಿ R1 ಕೊಟ್ಟಿಲ್ಲ, R2 ಕೊಟ್ಟಿಲ್ಲ, R3 ಕೊಟ್ಟಿಲ್ಲ, ಆದರೆ V ಕೊಟ್ಟಿದ್ದಾರೆ, I ಕೊಟ್ಟಿದ್ದಾರೆ. ಸೊ ಹಾಗಾಗಿ ಓಮ್ನ ನಿಯಮದ ಪ್ರಕಾರ ನಮಗೆ ಗೊತ್ತಿದೆ R = V/I ಆಗುತ್ತೆ. ಸೊ ಹಾಗಾಗಿ 3/3 ಮಾಡಿದ್ರೆ 1 ಓಮ್. ಸೊ ಇದು 1 ಓಮ್ ಆಗುತ್ತೆ, ಇದು 2 ಓಮ್ ಆಗುತ್ತೆ, ಇದು 3 ಓಮ್ ಆಗುತ್ತೆ. ಹಾಗಾಗಿ ಈಸಿಯಾಗಿ ನಾವು RS ಅನ್ನು ಕಂಡುಹಿಡಿಬೋದು. ಒಟ್ಟು ರೋಧ ಏನಾಗ್ತದೆ ಹೇಳಿ, RS = 3 + R1 + R2 + R3. ಸೊ ಹಾಗಾಗಿ ಒಟ್ಟು ರೋಧ 6 ಓಮ್ ಆಗುತ್ತೆ. ಬಹಳ ಈಸಿ. ಬಟ್ ನೀವು ಅಲ್ಲೊಂದು ಸ್ವಲ್ಪ ಲೆಕ್ಕವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದಾಗುತ್ತೆ. ನೆಕ್ಸ್ಟ್ ನಾವು 5th ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 4 ಅಂಕದ ಪ್ರಶ್ನೆ. 12ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ನೈಕ್ರೋಮ್ ತಂತಿಯನ್ನು ಬಳಸಿ ಪ್ರಯೋಗವನ್ನು ನಡೆಸಲಾಗಿದೆ. ಕೆಳಗೆ ನೈಕ್ರೋಮ್ ತಂತಿಯ ತುದಿಗಳ ನಡುವಿನ ವಿಭವಾಂತರ ಮತ್ತು ಅದರ ಮೂಲಕ ಪ್ರವಹಿಸಿದ ವಿದ್ಯುತ್ ಪ್ರವಾಹಗಳ ಬೆಲೆಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಈ ಕ್ರಿಯೆಗೆ ಸಂಬಂಧಿಸಿದಂತಹ ಪ್ರಯೋಗಕ್ಕೆ ನಿಯಮ ಆಬ್ವಿಯಸ್ಲಿ ಅದು ಓಮ್ನ ನಿಯಮ ಆಗಿರುತ್ತೆ. ಮತ್ತು ನೈಕ್ರೋಮ್ ತಂತಿ ಎಷ್ಟು ರೋಧ ಹೊಂದಿದೆ, ಸೊ ಪ್ರತಿಯೊಂದನ್ನು ನೀವು ಬೇಕಾದರೆ ಮಾಡಿ ಒಂದೇ ಇರುತ್ತೆ. ನೀವಲ್ಲಿ R = V/I ಅನ್ನು ಮಾಡಿದರೆ ಮಕ್ಕಳ ಪ್ರತಿಯೊಂದರಲ್ಲೂ 3 ಓಮ್ ಬರುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ 3 ಓಮೇ ಉತ್ತರ ಆಗಿರುತ್ತೆ. ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಮ್ನ ನಿಯಮ ಅಂದರೆ ಗೊತ್ತಿದೆ, V = IR. ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇಷ್ಟನ್ನು ಬರೆದಿರಬೇಕು. ಮತ್ತು ನೈಕ್ರೋಮ್ ತಂತಿಯ ರೋಧ ಏನಾಗಿರುತ್ತೆ 3 ಓಮ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಅದರಲ್ಲೇ B ಪ್ರಶ್ನೆ ಕೇಳಿದರೆ, ಗೃಹ ಬಳಕೆಯಲ್ಲಿ ನಾವು ಸರಳೀಕೃತ ಜೋಡಣೆಯನ್ನು ನಾವು ಬಳಸೋದಿಲ್ಲ. ಯಾಕೆ ಅಂತ ಹೇಳಿದರೆ, ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗಗಳಲ್ಲಿ ಸ್ಥಿರವಾಗಿರ್ತದೆ. ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳಿಗೂ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ. ಮತ್ತು ಸರಣಿ ಕ್ರಮದ ಜೋಡಣೆಯಲ್ಲಿ ಒಂದು ಉಪಕರಣ ನಾಶವಾದರೆ ಇಡೀ ಮಂಡಲವೇ ಸ್ಥಗಿತಗೊಳ್ಳುತ್ತದೆ. ಆದರೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಈ ತೊಂದರೆ ಆಗೋದಿಲ್ಲ. ಜೊತೆಗೆ ರೋಧವು ಕಡಿಮೆ ಇರೋದ್ರಿಂದ ವಿದ್ಯುತ್ ಪ್ರವಾಹ ಗರಿಷ್ಠವಾಗಿರ್ತದೆ. ಹೀಗಾಗಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಳಿ ಕ್ರಮದಲ್ಲಿ ಜೋಡಿಸದೆ ಸಮಾಂತರವಾಗಿ ಜೋಡಿಸ್ತಾರೆ. ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ. ಡಿಗ್ರಿ ನ ಕೆಲವು ಪದಾರ್ಥಗಳ ವಿದ್ಯುತ್ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕವನ್ನು ಗಮನಿಸಿ ನೀಡಿರುವ ಪ್ರಶ್ನೆಗೆ ಉತ್ತರಿಸಿ. ಸೊ ಇಲ್ಲಿ ನೋಡಿ, ಬೆಳ್ಳಿ, ಅಲ್ಯೂಮಿನಿಯಂ, ನೈಕ್ರೋಮ್, ಎಬೋನೆಟ್ ಕೊಟ್ಟಿದ್ದಾರೆ. ಏನು ಪ್ರಶ್ನೆ ಅಂದರೆ, ಇದರಲ್ಲಿ ಯಾವುದು ಉತ್ತಮ ವಾಹಕ ಮತ್ತು ಒಂದು ಉತ್ತಮ ಅವಾಹಕ. ಸೊ ಬೆಳ್ಳಿ ಉತ್ತಮ ವಾಹಕ, ಎಬೋನೈಟ್ ಅವಾಹಕ ಆಗಿರುತ್ತೆ. ಯಾಕೆಂತ ಹೇಳಿದರೆ ರೋಧಶೀಲತೆ ನೀವಲ್ಲಿ ಬರಿಬೇಕು ಮಕ್ಕಳ. ರೋಧಶೀಲತೆ ತೀರಾ ಕನಿಷ್ಠವಾಗಿರೋದ್ರಿಂದ ಅದು ವಾಹಕತೆ ಹೆಚ್ಚಾಗಿರ್ತದೆ. ಎಬೋನೈಟಲ್ಲಿ ಏನಾಗಿರ್ತದೆ, ಗರಿಷ್ಠವಾಗಿರೋದ್ರಿಂದ ಕನಿಷ್ಠ ವಾಹಕತೆಯನ್ನು ಹೊಂದಿರುತ್ತೆ. ಈ ರೀತಿ ರೀಸನನ್ನು ನೀವು ಬರಿಬೇಕಾಗುತ್ತೆ. ಮತ್ತು ಅಲ್ಲಿ ನಮಗೆ ಕೇಳಿದರೆ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಯಾವುದನ್ನು ಬಳಸ್ತಾರೆ, ಏಕೆ? ಅಲ್ಲಿ ನೈಕ್ರೋಮನ್ನು ಬಳಸ್ತಾರೆ. ಯಾಕೆಂದರೆ ಇದು ಒಂದು ಮಿಶ್ರಲೋಹ ಹಾಗೂ ಅಧಿಕ ರೋಧಶೀಲತೆಯನ್ನು ಹೊಂದಿರ್ತದೆ. ಇವು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ. ಹಾಗಾಗಿ ಇದಿಷ್ಟು ಆನ್ಸರನ್ನು ಬರೀರಿ ಮಕ್ಕಳ. ನಾನು ಈ ಒಂದು ಕಂಪ್ಲೀಟ್ ನಿಮಗೆ ಆನ್ಸರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. B ಪ್ರಶ್ನೆ, ನಿರ್ದಿಷ್ಟ ಉದ್ದದ ಟಂಗ್ಸ್ಟನ್ ತಂತಿಯನ್ನು ಹೊಂದಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಹರಿಸಿದಾಗ ಆಮೀಟರ್ ಸೂಚಕವು 5 ಆಂಪ್ಸ್ ಆಗಿರ್ತದೆ. ಅಷ್ಟೇ ಉದ್ದದ ಟಂಗ್ಸ್ಟನ್ ತಂತಿಯ ದಪ್ಪವನ್ನು ದ್ವಿಗುಣಗೊಳಿಸಿದಾಗ ಆಮೀಟರ್ನ ಸೂಚಕದಲ್ಲಿ ಯಾವ ಬದಲಾವಣೆ ಉಂಟಾಗ್ತದೆ, ಏಕೆ? ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳ, ಆನ್ಸರ್ ನೋಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅಷ್ಟೇ ಉದ್ದದ ಟಂಗ್ಸ್ಟನ್ ತಂತಿಯ ದಪ್ಪವನ್ನು ದ್ವಿಗುಣಗೊಳಿಸಿದಾಗ ಆಮೀಟರ್ ಸೂಚಾಂಕ ಹೆಚ್ಚಾಗ್ತದೆ. ಮತ್ತು ಯಾಕೆಂದರೆ ವಾಹಕದ ರೋಧವು ವಾಹಕದ
ಅಡ್ಡ ಕೊಯ್ದು ಮತ್ತು ಉದ್ದಕ್ಕೆ ಅವಲಂಬಿತವಾಗಿರ್ತದೆ. ಸೊ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L/A. ಸೊ ಇದಿಷ್ಟನ್ನು ನೀವು ಅಲ್ಲಿ ಬರೆದಿರಬೇಕಾಗತ್ತೆ. ನೆಕ್ಸ್ಟ್ 13ನೆಯ ಪ್ರಶ್ನೆ, ಎ ಮತ್ತು ಬಿ ದ್ರವ್ಯ ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕಗಳು ಕ್ರಮವಾಗಿ 1.50 ಮತ್ತು 1.44 ಆಗಿದೆ. ಇವುಗಳಲ್ಲಿ ಯಾವ ದ್ರವ್ಯ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ, ಏಕೆ? ಬೆಳಕಿನ ವೇಗವು ಹೆಚ್ಚಾಗಿರುವುದು ಯಾವುದರಲ್ಲಿ? ಸೊ ಅರ್ಥ ಮಾಡ್ಕೊಳ್ಳಿ, ಎ ದ್ರವ್ಯ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ 1.50, ಬಿ 1.44. ಅದರಲ್ಲಿ ಏನು ಕೇಳಿದ್ದಾರೆ ಅಂದರೆ ಎ ದ್ರವ್ಯ ಮಾಧ್ಯಮವು ಹೆಚ್ಚು ದೃಕ್ ಸಾಂದ್ರವಾಗಿದೆ. ಯಾಕೆಂದರೆ ಎ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಬೆಳಕಿನ ವೇಗ ಕಡಿಮೆಯಾದಂತೆ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿ ಸಾಂದ್ರತೆ ಹೆಚ್ಚಾಗ್ತದೆ. ನೆಕ್ಸ್ಟ್ ಬಿ ಕೇಳಿದರೆ ಬಿ ದ್ರವ್ಯ ಮಾಧ್ಯಮದ ಬೆಳಕಿನ ವೇಗ ಹೆಚ್ಚಾಗಿರ್ತದೆ. ಯಾಕೆಂದರೆ ಅದು ದೃಕ್ ವಿರಳ ಮಾಧ್ಯಮ ಆಗಿರ್ತದೆ. ಇದಿಷ್ಟನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಸೊ ಬಿ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೀವು ಇದು ಬರಿಬೇಕಾಗುತ್ತೆ ನೋಡಿ. ಮಸೂರದಿಂದ ಪಡೆದ ಪ್ರತಿಬಿಂಬದ ವರ್ಧನೆ -1 ಆಗಿದ್ದರೆ, ವರ್ಧನೆಯ ಮೌಲ್ಯ ಋಣಾತ್ಮಕವಾಗಿದ್ದರೆ ಅದು ಸತ್ಯ ಪ್ರತಿಬಿಂಬ. ಇದನ್ನು ಪಡೆಯಬೇಕಾದರೆ ಮಸೂರ, ಪೀನ ಮಸೂರ ಮತ್ತು ಅದರ ಸ್ಥಾನ ಮತ್ತು ಸ್ವಭಾವ ಗಾತ್ರವನ್ನು ಕೇಳಿದ್ದಾರೆ. ಹಾಗಾಗಿ ಈ ಚಿತ್ರವನ್ನು ಬಿಡಿಸಿ ಇದಿಷ್ಟನ್ನು ನೀವು ಬರಿಬೇಕಾಗುತ್ತೆ. ಭಾಗ ಬಿ ರಸಾಯನ ವಿಜ್ಞಾನ 6th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆ ಕೊಡಲಾಗಿದೆ. ಸೂಕ್ತವಾದದನ್ನು ಆರಿಸಿ ಬರಿಬೇಕು. 14ನೇ ಪ್ರಶ್ನೆಗೆ ಅವ್ರು ಕೇಳಿರೋದು ಅಪಕರ್ಷಣೆಗೊಂಡಿರುವಂಥದ್ದು. ಹಾಗಾಗಿ ಸರಿಯಾದಂತಹ ಉತ್ತರ ಕಾಪರ್ ಆಗಿರುತ್ತೆ. ನೆಕ್ಸ್ಟ್ 15ನೇದು ಬೆಂಜಿನ್ನ ಸರಿಯಾದ ರಚನೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ಏಕೆಂದರೆ ಅದರಲ್ಲಿ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಇರಬೇಕು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂಥದ್ದು. ನೆಕ್ಸ್ಟು 7ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆಧುನಿಕ ಆವರ್ತಕ ನಿಯಮ ಕೇಳಿದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆ ಆವರ್ತನೀಯ ಪುನರಾವರ್ತನೆಗಳು. ಇಷ್ಟು ಬರೆದ್ರೆ ನಿಮಗೆ 1 ಅಂಕ. ನೆಕ್ಸ್ಟ್ ಮೇನ್ 17ನೇ ಪ್ರಶ್ನೆ, ಕೊಟ್ಟಿರುವ 2 ದ್ರಾವಣಗಳಲ್ಲಿ ನೀಲಿ ಲಿಟ್ಮಸ್ ಕಾಗದ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯೇಕವಾಗಿ ಅದ್ದಿದಾಗ ಯಾವ ಬದಲಾವಣೆಗಳು ಆಗ್ತವೆ ಅಂತ ಕೇಳಿದ್ದಾರೆ. ಸೊ ಎಕ್ಸ್ ದ್ರಾವಣ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರತ್ಯಾಮ್ಲೀಯ ದ್ರಾವಣ ಆಗಿದೆ. ಹೌದತ್ತಾನೆ? ಏಕೆಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್ ಆಗುತ್ತೆ. ಸೊ ಕೆಂಪು ಲಿಟ್ಮಸ್ ನೀಲಿಯಾಗಿ ಮತ್ತು ನೀಲಿ ಲಿಟ್ಮಸ್ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದೇ ರೀತಿ ಅಸಿಟಿಕ್ ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣವಾಗ್ತದೆ ಹಾಗೂ ಕೆಂಪು ಲಿಟ್ಮಸ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ನಮಗೆ 18ನೇ ಪ್ರಶ್ನೆಯಲ್ಲಿ ಕಡಿಮೆ ಪರಮಾಣು ಗಾತ್ರ ಮತ್ತು ಅಧಿಕ ಪರಮಾಣು ಗಾತ್ರ ಯಾವುದು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಅದರಲ್ಲಿ ಅರ್ಥ ಆಗುತ್ತೆ ಮಕ್ಕಳು, ನಮಗೆ ಆವರ್ತಕದಲ್ಲಿ ಮುಂದೆ ಸಾಗದಂತೆ ಪರಮಾಣು ಗಾತ್ರ ಕಡಿಮೆ ಆಗ್ತದೆ. ಹಾಗಾಗಿ ಸೋಡಿಯಂಗೆ ಅಧಿಕ ಪರಮಾಣು ಗಾತ್ರ, ಕಡಿಮೆ ಪರಮಾಣು ಗಾತ್ರ ಕ್ಲೋರಿನ್ಗೆ ಇರುತ್ತದೆ. ಮತ್ತು ಇದೇ ಪ್ರಶ್ನೆಗೆ ನಮಗೆ ಒಂದು ಆಪ್ಷನನ್ನು ಸಹ ಕೇಳಿದ್ದಾರೆ. ಆಧುನಿಕ ಆವರ್ತಕ ಕೋಷ್ಟಕದ ಒಂದೇ ಗುಂಪಿನಲ್ಲಿರುವಂತಹ ಧಾತುಗಳಲ್ಲಿ ಲೋಹೀಯ ಗುಣವು ಹೇಗೆ ಬದಲಾಗ್ತದೆ, ಬದಲಾವಣೆಗೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಲೋಹೀಯ ಗುಣ ಏನಾಗ್ತದೆ ಅಂದರೆ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿ ಕೆಳಗೆ ಬಂದಂಗೆ ಹೆಚ್ಚಾಗ್ತದೆ. ಯಾಕೆಂದರೆ ಗುಂಪಿನ ಕೆಳಗೆ ಬಂದಂತೆ ಧಾತುಗಳ ದುರ್ಬಲ ಲೋಹಗಳಾಗ್ತಾ ಹೋಗ್ತವೆ ಧಾತುಗಳು. ಹಾಗಾಗಿ ಲೋಹೀಯ ಗುಣ ಹೆಚ್ಚಾಗ್ತದೆ. ನೆಕ್ಸ್ಟ್ ಮೇನ್ 19ನೇ ಪ್ರಶ್ನೆ ಮಕ್ಕಳ, ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನೆಯ ದ್ರಾವಣವನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. ಸೊ ಯಾವುದು ದ್ರಾವಣ ಅಂತ ಹೇಳಿದರೆ ಅದು ತಾಮ್ರದ ಸಲ್ಫೈಡ್. ಮತ್ತು ಲೋಹಗಳ ಸುರಕ್ಷತೆಯನ್ನು ತಡೆಗಟ್ಟುವ ಹಂತಗಳು ಯಾವಪ್ಪ ಅಂದರೆ ಒಂದು ಗ್ರೀಸ್ ಹಚ್ಚೋದು, ಒಂದು ಬಣ್ಣ ಬಳಿಯೋದು, ಒಂದು ಸತುವಿನ ಲೇಪನ ಮಾಡೋದು, ಇನ್ನೊಂದು ಎಣ್ಣೆ ಸವರೋದು. ಸೊ ಇದಿಷ್ಟು ಮಾಡೋದ್ರಿಂದ ನಾವು ಅವುಗಳ ಸುರಕ್ಷತೆಯನ್ನು ಮಾಡ್ಬೋದು. 20ನೇ ಪ್ರಶ್ನೆ ನಮಗೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಕೇಳಿದ್ದಾರೆ. ಅದೊಂದು ಡೈರೆಕ್ಟ್ ಕ್ವಶನ್, ಬಹಳ ಈಸಿ ಇದೆ. ಸೊ ಇಲ್ಲಿಗೆ ನೀವು 3 ಹಾಕೊಳ್ಳಿ. ಯಾಕೆಂದರೆ ಇಲ್ಲಿ Fe3OH4 ಇದೆ. ಹಾಗಾಗಿ 3Fe ಆಗುತ್ತೆ, ಇದು 4H2 ಆಗುತ್ತೆ. ಇಲ್ಲಿ ಇದು 2 ಆಗುತ್ತೆ, ಇಲ್ಲೂ ಸಹ 2 ಆಗುತ್ತೆ. ಅದೇ ರೀತಿ ಇಲ್ಲಿ 2 ಆಕ್ಸಿಜನ್ ಆಗುತ್ತೆ, ಇಲ್ಲಿ 2 ಹೈಡ್ರೋಜನ್ ಆಗುತ್ತೆ. ಸೊ ಅಲ್ಲಿಗೆ ಬ್ಯಾಲೆನ್ಸಿಂಗ್ ಆಗುತ್ತೆ ಈಕ್ವೇಷನ್. ನೆಕ್ಸ್ಟ್ ನಮಗೆ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯ ಕ್ಲೋರೈಡ್ನ ಸಮೀಕರಣವನ್ನು ಕೇಳಿದರೆ ಇಲ್ಲಿ ಸರಿಯಾದ ಸಮೀಕರಣವನ್ನು ಇದೇ ರೀತಿ ನೀವು ಬರಿಬೇಕಾಗುತ್ತೆ. 2AgCl gives to 2Ag plus Cl2. Na2SO4 plus Cl2 gives to BaSO4 plus 2NaCl. ಇದಿಷ್ಟನ್ನು ನೀವು ಬರೆದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಟೆಂಡ್ ಮಾಡಿದರೂ ಸಹ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ 21ನೇ ಪ್ರಶ್ನೆ, ಚಿತ್ರವನ್ನು ಕೇಳಿದರೆ ಲೋಹದ ಮೇಲೆ ಅಭಯವರ್ತನೆ ಚಿತ್ರ. ಸೊ ಈ ಚಿತ್ರವನ್ನು ನೀವು ಬರೆದಿದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಮೇನ್ 22ನೇ ಪ್ರಶ್ನೆ, ಎ ಪ್ರಶ್ನೆ, ಅದರಲ್ಲಿ
ಸೊ ಇಲ್ಲಿ ನಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ, ನಾನು ಡೈರೆಕ್ಟಾಗಿ ಕ್ವಶನ್ ಓದ್ತಾ ಹೋಗಲ್ಲ. ಎ ಮತ್ತು ಬಿ ಎರಡೂ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಏನಪ್ಪ ಅಂತ ಹೇಳಿದರೆ KLMN ಈ ದ್ರಾವಣಗಳ pH ಮೌಲ್ಯ ಕ್ರಮವಾಗಿ ಏನಾಗಿರ್ತವೆ ಅಂದರೆ 5, 13, 9 ಮತ್ತು 3 ಆಗಿದ್ದಾವೆ ಅಲ್ವಾ. ಅತಿ ಹೆಚ್ಚು ಹೈಡ್ರೋಜನ್ ಅಯಾನು ಹೊಂದಿರುವಂಥದ್ದು N ಮತ್ತು N ದ್ರಾವಣ, ಏಕೆಂದರೆ pH ಮೌಲ್ಯ 3 ಆಗಿದೆ. pH ಮೌಲ್ಯ ಕಡಿಮೆ ಆದಷ್ಟು OH ಜಾಸ್ತಿ ಆಗಿರ್ತದೆ, pH ಜಾಸ್ತಿ ಆದಷ್ಟು OH ಜಾಸ್ತಿ ಆಗಿರುತ್ತೆ. ಓಕೆನಾ. ಹಾಗಾಗಿ ಇದರಲ್ಲಿ M ದ್ರಾವಣದಲ್ಲಿ pH ಮೌಲ್ಯ 13 ಆಗಿರೋದ್ರಿಂದ ಅಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೆಚ್ಚಾಗಿ ಹೊಂದಿರ್ತದೆ. ಸೊ ಬಿ ಪ್ರಶ್ನೆ, ಪಿ ವಸ್ತು ಸೋಡಿಯಂ ಕ್ಲೋರೈಡ್ನ ಬ್ರೈನ್ ದ್ರಾವಣ. ಅವ್ರು ಕೇಳಿರೋಂಥ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಪಿ ಮತ್ತು ಕ್ಯೂ ಮತ್ತು ಆರ್ ಮತ್ತು ಎಸ್ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಪಿ ಏನಾಗಿರ್ತದೆ ಅಂದರೆ ಸೋಡಿಯಂ ಕ್ಲೋರೈಡ್ನ ಬ್ರೈನ್ ದ್ರಾವಣ, ಕ್ಯೂ ವಸ್ತು ಕ್ಲೋರಿನ್ ಆಗಿರುತ್ತೆ, ಆರ್ ವಸ್ತು ಸೋಡಿಯಂ ಹೈಡ್ರಾಕ್ಸೈಡ್, ಎಸ್ ವಸ್ತು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಆಗಿರುತ್ತೆ. ನೆಕ್ಸ್ಟ್ ಮೇನ್ 23ನೇ ಪ್ರಶ್ನೆ. 23ನೇದು ಎ ಮತ್ತು ಬಿ ಎರಡೂ ಪ್ರಶ್ನೆಗೂ ಸಹ ನಾನಿಲ್ಲಿ ಆನ್ಸರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಮಕ್ಕಳ. ಅವ್ರು ಕೇಳಿರೋದು ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಮೆಥನಾಲ್, ಅದರ ಸೂತ್ರ, ಅದು ಮತ್ತು ಪ್ರೊಪೆನಾಲ್ ಅದರ ಸೂತ್ರವನ್ನು ಬರೀರಿ. ನೆಕ್ಸ್ಟ್ ಸಂಕಲನ ಕ್ರಿಯೆಯನ್ನು ಕೇಳಿದ್ದಾರೆ. ಸೊ ಇದಿಷ್ಟನ್ನು ನೀವು ಆನ್ಸರ್ ಬರೆದಿದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ. ಅದರಿಂದ 2 ಅಂಕ, ಅದರಿಂದ 3 ಅಂಕ ಒಟ್ಟು ಸಿಗ್ತವೆ ನಿಮಗೆ. ನೆಕ್ಸ್ಟ್ ಭಾಗ ಸಿ ಜೀವವಿಜ್ಞಾನ. ಇದರಲ್ಲಿ ಫಸ್ಟ್ 24ನೇ ಪ್ರಶ್ನೆ, ಸ್ನಾಯು ಕೋಶಗಳಲ್ಲಿ ಆಕ್ಸಿನ್ ಕೊರತೆಯಿಂದ ನಡೆದ ಉಸಿರಾಟದಲ್ಲಿ ಉಂಟಾಗುವಂಥ ಉತ್ಪನ್ನ ಯಾವುದಪ್ಪ ಅಂದರೆ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ. ನೆಕ್ಸ್ಟ್ 25ನೇದು ರಚನಾರೂಪಿ ಅಂಗಗಳಂದರೆ ಅಂಗಗಳ ರಚನೆ ಒಂದೇ ಆಗಿದ್ದು ಕಾರ್ಯ ಭಿನ್ನವಾಗಿರ್ತದೆ. 26ನೇ ಪ್ರಶ್ನೆ, ಸಸ್ಯ ದೇಹದಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ಅಭಿಸರಣ ಒತ್ತಡ ನಿರ್ಮಿಸ್ತದೆ. 27ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 39 ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 28ನೇ ಪ್ರಶ್ನೆ, ಎರಡೂ ಚಿತ್ರಗಳನ್ನು ನೋಡಿ ಮಕ್ಕಳ. ಉನ್ನತ ಪ್ರಾಣಿಗಳ ಹೃದಯಗಳು ಯಾವುದು ಅಂತ ಹೇಳಿ ಗುರುತಿಸಬೇಕು. ಸೊ ಚಿತ್ರ ಎನಲ್ಲಿ 3 ಕೋಣೆಯ ಹೃದಯವಿದ್ದು ಚಿತ್ರ ಬಿ ನಲ್ಲಿ 4 ಕೋಣೆಗಳ ಹೃದಯ ಇರುತ್ತದೆ. ಹಾಗಾಗಿ ಎಡಭಾಗದಲ್ಲಿ ಆಕ್ಸಿಜನ್ ಸಹಿತ ರಕ್ತ ಹಾಗೂ ಬಲಭಾಗದಲ್ಲಿ ಆಕ್ಸಿಜನ್ ರಹಿತ ರಕ್ತವು ಸೂಕ್ತವಾಗಿ ಬೇರ್ಪಡಿಸಲು ಸಹಾಯಕವಾಗಿದೆ. 29ನೇ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಯು ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡ್ತವೆ. ಏಕೆಂದರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ 2 ವಿಭಿನ್ನ ಜೀವಿಗಳ DNA ಅಣುಗಳ ಸೇರುವಿಕೆಯಿಂದಾಗಿ ಹೆಚ್ಚು ವಿಭಿನ್ನತೆ ಉಂಟಾಗುತ್ತೆ. ಇದಿಷ್ಟು ಬರೆದ್ರೆ ಸಾಕು. ಅಡ್ರಿನಲಿನ್ ಹಾರ್ಮೋನಿನ ಕಾರ್ಯ ಏನಪ್ಪ ಅಂದರೆ ಇದು ಹೃದಯ ಬಡಿತದ ವೇಗವನ್ನು ಹೆಚ್ಚಿಸ್ತದೆ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಉಸಿರಾಟದ ದರವನ್ನು ಹೆಚ್ಚಿಸ್ತದೆ. ಪರಾಗಸ್ಪರ್ಶ ಎಂದರೇನು? ಕೇಸರದಿಂದ ಪರಾಗರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುವುದನ್ನೇ ಪರಾಗಸ್ಪರ್ಶ ಅಂತ ಹೇಳಿ ಕರೀತಾರೆ. 32ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬರೆದು ಜೀರ್ಣಾಂಗ ವ್ಯೂಹದ ಕೇಳಿದ್ದಾರೆ. ಸೊ ಇದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ಕಾಡುಗಳ ಪಾಲುದಾರರು ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕಷ್ಟಕ್ಕೂ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ. ಈ 4 ಪಾಯಿಂಟ್ಸನ್ನು ನೀವು ಅದಕ್ಕೆ ಬರಿಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದಿಷ್ಟನ್ನು ನೀವು ಬರಿಬೇಕು. ನೆಕ್ಸ್ಟು 34ನೇದು ನರಕೋಶದ ಚಿತ್ರವನ್ನು ಕೇಳಿದ್ದಾರೆ ಮತ್ತು ಭಾಗಗಳನ್ನ ಗುರುತಿಸಲಿಕ್ಕೆ ಅದಷ್ಟನ್ನು ಬರಿಬೇಕು. ನೆಕ್ಸ್ಟ್ 35ನೇ ಪ್ರಶ್ನೆಯಲ್ಲಿ ಏಕತಳೀಕರಣ ಅಂದರೆ ಏನು ಅಂತ ಕೇಳಿದರೆ ಅಂದರೆ ಒಂದೇ ಲಕ್ಷಣಕ್ಕೆ ಸಂಬಂಧಿಸಿದಂತಹ ಭಿನ್ನ ರೂಪಗಳನ್ನು 2 ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಅಡ್ಡ ಹಾಯಿಸುವಿಕೆ. ಸೊ ಕಂಪ್ಲೀಟಾಗಿ ಇದಿಷ್ಟು ನೀವು ಚಕ್ಕರ್ ಬೋರ್ಡ್ ಸಮೇತ ನೀವು ಅದನ್ನು ಬರೆದು ಮಾಡಿದರೆ ನಿಮಗೆ ಪೂರ್ತಿ ಅಂಕಗಳದ್ರಿಂದ ಸಿಗ್ತವೆ. ಸೊ ಆ ಪ್ರಶ್ನೆಗೆ ನಿಮಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ. ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಮತ್ತು ಜೀವಿಯೊಂದರಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗೋದಿಲ್ಲ ಯಾಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಅಂಶಗಳು ಭೌಗೋಳಿಕ ಮತ್ತು ಉತ್ಪರಿವರ್ತನೆ. ಮತ್ತು 2ನೇ ಪ್ರಶ್ನೆಗೆ ಉತ್ತರ ಜೀವಿಯ ಪ್ರಜನನ ಕೋಶಗಳಲ್ಲಿ ಅಥವಾ DNA ಅಣುವಿನಲ್ಲಿ ಉಂಟಾದ ಬದಲಾವಣೆ ಮಾತ್ರ ಅನುವಂಶೀಯವಾಗಿ ಮುಂದುವರಿಯುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಯಾವುದೇ ಪರಿಸ್ಥಿತಿಯ ಸಮಸ್ಯೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ಳುತ್ತವೆ? ಬಿ, ಜೈವಿಕ ವಿಘಟನೆ ತ್ಯಾಜ್ಯಗಳು ಮತ್ತು ವಿಘಟವಲ್ಲದ ತ್ಯಾಜ್ಯಗಳನ್ನು ಯಾವ ರೀತಿ ನೀವು ಸಂಗ್ರಹಿಸ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಇದಿಷ್ಟು ನೀವು 36ನೇ ಪ್ರಶ್ನೆ ಮತ್ತು 7ನೇ ಬಿ ಪ್ರಶ್ನೆ ಎರಡಕ್ಕೂ ಸಹ ನಾನು ಆನ್ಸರನ್ನು ಕೊಟ್ಟಿದ್ದೀನಿ. ಇದಿಷ್ಟನ್ನು ನೀವು ಬರೆದಿರಬೇಕು. ಮತ್ತು ಇಲ್ಲಾಂದರೆ ನೀವು ಮುಂದಿನ ಎಕ್ಸಾಮ್ಗಾದರೂ ನೀವು ಇದನ್ನು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 37ನೇ ಪ್ರಶ್ನೆಗೆ ಕಾಯಜ ಸಂತಾನೋತ್ಪತ್ತಿಯು ಯಾವ ರೀತಿ ರೈತರಿಗೆ ವರದಾನ ಅಂತ ಕೇಳಿದ್ದಾರೆ. ಆ ಪ್ರಶ್ನೆಗೆ ಮಾನವ ಸಂತಾನೋತ್ಪತ್ತಿಯಲ್ಲಿ ವೃಷಣಗಳ ಸ್ಥಾನ ಮತ್ತು ಗರ್ಭಕೋಶ ಹೇಗೆ
ಪರಸ್ಪರ ಪೂರಕವಾಗಿದೆ ಆ ಪ್ರಶ್ನೆಗೆ ಆನ್ಸರ್ನ ಕೇಳಿದರೆ. ಸೊ ವೃಷಣಗಳ ಸ್ಥಾನ ಅವು ವೃಷಣಗಳಲ್ಲಿರ್ತವೆ. ವೃಷಣ ಚೀಲಗಳು ದೇಹದ ಹೊರಗೆ ಚಾಚಿಕೊಂಡಿರೋದ್ರಿಂದ ದೇಹದ ತಾಪಮಾನಕ್ಕಿಂತ ಕಡಿಮೆ ತಾಪಮಾನ ಉಂಟಾಗಿ ವೀರ್ಯಗಳ ಉತ್ಪಾದನೆ ಹೆಚ್ಚಾಗ್ತದೆ. ಗರ್ಭಕೋಶದ ಕಾರ್ಯ ಏನಂದರೆ ಗರ್ಭಕೋಶವು ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನೇ ತಾನು ಸಜ್ಜುಗೊಳಿಸ್ತದೆ ಮತ್ತು ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗ್ತದೆ. ಒಂದು ವೇಳೆ ಅಂಡ ಫಲಿತಗೊಂಡರೆ ಅದರ ಪೋಷಣೆಗೆ ಅದು ಅಗತ್ಯವಾಗ್ತದೆ. ಸೊ ಇದಿಷ್ಟನ್ನು ನೀವು ಬರೆದಿರಬೇಕು. ಲಾಸ್ಟ್ 38ನೇ ಪ್ರಶ್ನೆಯಲ್ಲಿ ಮಾನವನ ಮೆದುಳಿನ ಭಾಗಗಳ ಕಾರ್ಯಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಮತ್ತು ಮಣಿಶಿರ. ಸೊ ಇವುಗಳ ಕಾರ್ಯವನ್ನು ಕೇಳಿದರೆ ಇದಿಷ್ಟನ್ನು ನೀವು ಬರೆದ್ರೆ ನಿಮಗೆ 4 ಅಂಕ ಸಂಪೂರ್ಣವಾಗಿ ಸಿಗುತ್ತೆ.